ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮದು ಗೇಟು ಕಲ್ಪಳ್ಳಿಯ ಗ್ರಾಮ, ಕಸ್ಬಾ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ವಿಡಿಯೋ ಮಾಡ್ತಾಯಿರೋಂಥ ಸಾಯಿ ಕುಮಾರ್ ಅಲಿಯಾ ಸುರೇಶ್, ಸನ್ ಆಫ್ ನಾಗಲಿಂಗಯ್ಯ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ? ದಿನಾಂಕ 13/5/2026 ನನ್ನ ಉದ್ದೇಶಪೂರ್ವಕವಾಗಿ ಸುಳ್ಳು ಪ್ರಕರಣ ದಾಖಲಿಸಿ ನನ್ನ ಜೈಲಿಗೆ ಕಳಿಸಿರ್ತಾರೆ. ಜೈಲಿಗೆ ಕಳಿಸೋಂಥ ಸುಳ್ಳು ಪ್ರಕರಣ ದಾಖಲಿಸೋಂಥ ಸಂದರ್ಭದಲ್ಲಿ ಈ ಗೇಟ್ ಹಿಂಗೆ ಲಾಕ್ ಆಗಿರುತ್ತೆ. ಈ ಗೇಟ್ಗೆ ಯಾವುದೇ ರೀತಿ ಲಾಕ್ ಓಪನ್ ಮಾಡೋಕ್ಕಾಗಿರಲ್ಲ ಅವ್ರ ಕೈಲಿ. ಏನು ಮಾಡ್ತಾರೆ ಅಂದರೆ, ಹಿಂದೆ ಪೊಲೀಸ್ನವ್ರು ಬಂದು, ಕುಣಿಗಲ್ ಪೊಲೀಸ್ನವರು, ನಟರಾಜು, ಹನುಮಂತು, ಪುಟ್ಟರಾಜು ಮತ್ತು ಕುಣಿಗಲ್ ಇನ್ಸ್ಪೆಕ್ಟರ್ ಆದಂಥ ಮಾದ್ಯ ನಾಯಕು, ಇನ್ನೂ ಹಲವು ಸಿಬ್ಬಂದಿಗಳು ಸೇರಿಕೊಂಡು ಈ ಮನೇನ ಹೊಡೆದಾಕಿರೋಂಥ ದಿನಾಂಕ ಅವತ್ತು 13/5/2026. ಸಮಯ ಸುಮಾರು ರಾತ್ರಿ 11:10 ನಟರಾಜ್ ಅವರು ನನ್ನ ನಂಬರ್ಗೆ ಫೋನ್ ಮಾಡ್ತಾರೆ. ಅದೊಂಥರ ಇಲ್ಲಿಗೆ 11:00 ಬರ್ತಾರೆ. ಅದು ನನ್ನ ಇನ್ನೊಂದು ಐಫೋನಲ್ಲಿ ರೆಕಾರ್ಡ್ ಆಗಿದೆ, ಟೈಮಿಂಗ್ಸ್ ಎಲ್ಲ ಇದೆ ಆಲ್ರೆಡಿ. ಅವ್ರು 11:00 ಬಂದಿರ್ತಾರೆ. ನೋಡಿ, ಇಲ್ಲಿ ಬಂದು ಹಿಂದೆ ಡೋರು, ನಮ್ಮ ಮನೆ ಹಿಂದೆ ದನಗಳು, ಹಸುಗಳಿಗೋಸ್ಕರ ಮನೆ ಶೆಡ್ ಮಾಡಬೇಕು ಅಂತ ತೋರಿಸಿ ಹಿಂದೆ ಕಟ್ಟಿರ್ತೀನಿ. ಹಿಂದ್ಗಡೆ ಕಲ್ಲು ಎತ್ತಾಕಿ ಹೊಡೆದಾಗಿರೋ ವೀಡಿಯೋ ಇರುತ್ತೆ. ಲೈಟೆಲ್ಲ ಆಫ್ ಮಾಡಿಬಿಟ್ಟಿರ್ತಾರೆ. ಕತ್ಲಲ್ಲಿ ಒಬ್ಬ ಕುಂದೂರು ಹುಡುಗ ನಾನು ಕಾಲ್ ಮಾಡಿರ್ತೀನಿ, ಸಂತೋಷ್ ಅಂದ್ಬಿಟ್ಟು. ಅವನ ಕೈಲಿ ಈ ಹಿಂದ್ಗಡೆ ಡೋರ್ಗೆ ಕಲ್ಲೆತ್ತಾಕಿಸ್ತಾರೆ. ಕಲ್ಲೆತ್ತಾಕಿದ್ರೆ ರಭಸಕ್ಕೆ ಹೊಡೆದೋಗಿರುತ್ತೆ. ಇದನ್ನು ಸದ್ಯಕ್ಕೆ ಟೆಂಪ್ರರಿ ಮುಚ್ಚಿದ್ದಾರೆ ನಮ್ಮ ಅಪ್ಪ ಅಮ್ಮ. ನೋಡ್ರಿ, ಇಲ್ಲಿ ಹೊಡೆದೋಗಿದೆ. ಹಿಂದ್ಗಡೆ ಸಪೋರ್ಟ್ಗೆ ಸುಮ್ಮನೆ ಇಟ್ಟಿದ್ದೀವಿ. ಈ ಡೋರ್ನ ಹೊಡೆದಾಕ್ತಾರೆ ಕಲ್ಲೆತ್ತಾಕಿ ಡೋರ್ನ ಹೊಡೆದಾಗ ಇಲ್ಲಿಂದ ಪ್ರವೇಶ ಮಾಡ್ತಾರೆ ಪೊಲೀಸರು ಅಕ್ರಮವಾಗಿ ನಮ್ಮ ಮನೆ ಒಳಗಡೆಗೆ. ಇದಕ್ಕೆ ಹಿಂದೆ ಸಪೋರ್ಟ್ ಕೊಟ್ಟಿದ್ದೀವಿ, ಅದನ್ನು ಸಹ ತೋರಿಸ್ತೀನಿ. ರೆಡಿ ಮಾಡಿಸಿಲ್ಲ ಅಂದರೆ ಇದು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿ ತೊಗೊಂಡ್ರು ಸಹ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ SP ಅವರು, DG ಆ್ಯಂಡ್ IGP ಅವರು. ನೋಡಿರಿ, ಈ ಕ್ಯಾಮ್ರಾನ ಈ ಡೋರ್ ಕಡೆಗೆ ತಿರುಗಿಸಿದ್ದೆ, ಇದನ್ನು ಸೈಡಿಗೆ ತಿರುಗಿಸವ್ರೆ. ಅಲ್ಲಿಂದ ಒಳಗಡೆ ಬರ್ತಾರೆ. ಅಲ್ಲೇ ಒಳಗಡೆ ಹೋಗ್ಬೋದಾಯಿತು. ಹಿಂದೆ ಸದ್ಯಕ್ಕೆ ಒಂದು ಸಪೋರ್ಟ್ಗೆ ಯಾರು ಏನು ಆಗಬಾರ್ದು ಸಮಾನ ಅಂದ್ಬಿಟ್ಟು ನಮ್ಮ ಅಪ್ಪ ಅವರು, ನಮ್ಮ ತಂದೆ ತಾಯಿ ಸಪೋರ್ಟು ಕೊಟ್ಟರೆ. ಆಮೇಲೆ ಇಲ್ಲಿ ಕ್ಯಾಮ್ರಾನ ನೋಡಿ ಮೇಲೆ ಕೆತ್ತಿದ್ದಾರೆ. ಕೆಳಗಡೆ ಇಂಥ ಮುಂಗಡೆ ಪಾರ್ಕಿಂಗ್ ಕಾಣೋಂಥ ಕ್ಯಾಮ್ರಾನ ಮೇಲ್ಗಡೆ ಗೋಡೆ ಕಾಣಂಗತ್ತರಿ. ಇದು ಕ್ಯಾಮ್ರಾ ಇಲ್ಲಿಗೆ ಅಂತ ಇಕ್ಕಿರೋದು, ಹಿಂಗೆ ಈ ಡಿಸ್ಟೆನ್ಸ್ಗೆ. ಅದಾದ ನಂತರ ಬಂದು ಅಲ್ಲಿಂದ ಅಕ್ರಮವಾಗಿ ಸೇರಿಸಿ ಈ ಗೇಟ್ನ ತೆಗಿತಾರೆ. ಕೀ ಸಹ ನಾವು ಯಾವಾಗಲೂ ಇದರೊಳಗೆ ಹಿಂಗೆ ಬಿಟ್ಟಿರ್ತೀವಿ, ಲಾಕ್ ಮಾಡಿರ್ತೀವಿ. ನೋಡಿ, ಈ ಡೋರ್ನ ಹೊಡೆದಾಕ್ತಾರೆ. ಇದನ್ನು ಸಪೋರ್ಟ್ವಾಗಿ ಕೊಟ್ಟೈತೆ ನಮ್ಮ ತಂದೆಯವರು, ಅದಕ್ಕೆ ತಳ್ಳೋಕ್ಕಾಗಿಲ್ಲ, ಹಂಗೆ ಬರ್ಬೋದಾಯಿತು. ಈ ಡೋರ್ನ ಹೊಡೆದಾಕಿ ಪೊಲೀಸ್ನವರು, ಕುಣಿಗಲ್ ಪೊಲೀಸ್ನವರು, ಇವ್ರು ಕಳ್ಳರು ಅಂತದ್ದು ಗೊತ್ತಿಲ್ಲ, ಪೊಲೀಸ್ನವ್ರಿಗೆ ಗೊತ್ತಿಲ್ಲ, ಆ ಥರ ಮಧ್ಯರಾತ್ರಿ 11:00 ಬಂದು ಹೊಡೆದಾಕಿ ಇಲ್ಲಿಂದ ಒಳಗಡೆ ಬರ್ತಾರೆ. ಬಂದು ಆ ಗೇಟ್ ಕೀ ಅಲ್ಲೇ ಬಿಟ್ಟಿರ್ತೀವಿ. ಗೇಟ್ನ ಲಾಕ್ ಓಪನ್ ಮಾಡಿ ಆಮೇಲೆ ಬರ್ತಾರೆ ಮಾದ್ಯ ನಾಯಕ್ ಅವರು ಒಳಗಡೆಗೆ. ಅದಾದ ನಂತರ ಈ ಗೇಟು ಇರುತ್ತೆ,
ಮೇಲ್ಗಡೆ ಹೋಗೋ ಗೇಟು. ಈ ಗೇಟ್ನ ನೋಡಿ ಇಲ್ಲಿ ಕಟ್ ಮಾಡಿದ್ದಾರೆ. ಇದನ್ನು ಗ್ರೈಂಡರಲ್ಲಿ ಕಟ್ ಮಾಡಿದ್ದಾರೆ, ಇದನ್ನು ಡ್ರೈ ಮಾಡಿದ್ದಾರೆ, ಕಟ್ ಮಾಡಲಿಲ್ಲ. ಮತ್ತು ಆರೆಯಲ್ಲಿ ಮೀಟವ್ರೆ, ಇದೆಲ್ಲ ಆರೆಯಲ್ಲಿ ಮೀಡ್ತಾಯಿದ್ರು. ಅಷ್ಟರಲ್ಲಿ ನಾನು ಬರ್ತೀನಿ, ವೀಡಿಯೋ ಮಾಡ್ಕೋತೀನಿ. ವೀಡಿಯೋ ಮಾಡ್ಕೊಂಡು ನನ್ನ ಫೋನಲ್ಲಿ ಇಟ್ಕೊಂಡಿರ್ತೀನಿ. ನೋಡಿ ಇದು ಗೇಟ್ ಕಟ್ ಮಾಡಿರೋದು. ಗೇಟೆಲ್ಲ ಹಾಳು ಮಾಡಿಬಿಡ್ತಾರಲ್ಲ ಅಂದ್ಬಿಟ್ಟು ನಾನೇ ಬಂದು ಕೇಳ್ತೀನಿ. ಅರೆಸ್ಟ್ ವಾರೆಂಟ್ ಇಲ್ಲದ್ರೆ ನಾನು ಬರ್ತೀನಿ, ತೆಗಿತೀನಿ ಸರ್, ನಮ್ಮ ಅಪ್ಪ ಅಮ್ಮ ಯಾರು ಇರಲ್ಲ ಅಂತಲ್ಲ ಸರ್ ಕೇಳ್ಕೊತೀನಿ. ಆದ್ರೂ ನನ್ನ ರೌಡಿ ಶೀಟ್ರು, ನಮ್ಮದೇ ಸುಪ್ರೀಂ ಪವರ್ ಇದೆ, ನಮಗೆ ಯಾರನ್ನೇನಿಲ್ಲ ಸುಪ್ರೀಂ ಪವರ್ ಇದೆ ಅಂದ್ಬಿಟ್ಟು ಒಬ್ಬರು ಹನುಮಂತ್ ಅಂದವ್ರು ಮಾತಾಡ್ತಾರೆ.